ಸಮಯದ ಅಭಾವ ಇದೆ. ಬಾಗೇಪಲ್ಲಿಯಲ್ಲಿ, ಗುಡಿಬಂಡೆಯಲ್ಲಿ ಕಾರ್ಯಕ್ರಮ ಇದೆ. ಹೆಚ್ಚು ನಾನು ಮಾತಾಡಕ್ ಹೋಗೋದಿಲ್ಲ. ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಈಗ ಈ ಭಾಗದಲ್ಲಿ ಕೆಲವರಿಗೆ ಸಮಸ್ಯೆ ಏನೋ ನಮಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಲೋಕಸಭಾ ಸದಸ್ಯರು ಮಾತಾಡಿದ್ದಾರೆ. ಈಗಾಗಲೇ ನಮ್ಮ ಬೈತಿ ಸುರೇಶ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಅವರು ಕೆಲವು ಮನವಿಯನ್ನ ಕೊಟ್ಟಿದ್ದಾರೆ. ಈಗ ಕೆರೆಯ ಕಟ್ಟೆಯನ್ನ ಅಭಿವೃದ್ಧಿ ಪಡಿಸಬೇಕು, ತೂಗುಗಳನ್ನ ದುರಸ್ತಿ ಮಾಡಬೇಕು ಅಂತಕ್ಕಂಥದ್ದು ಖಂಡಿತ ಈಗಾಗಲೇ ಸುರೇಶ್ ಅವರು ತಮ್ಮ ಇಲಾಖೆಯಲ್ಲೂ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲೂ ಕೂಡ ಒಟ್ಟಾರೆಯಾಗಿ ಸುರೇಶ್ ಅವ್ರದ್ದು ನಮ್ಮಿಬ್ಬರ ಜವಾಬ್ದಾರಿ, ನಾನು ಇಲ್ಲಿ ಎಲ್ಲರ ಮುಂದೆ ಸಭೆಯಲ್ಲಿ ಹೇಳ್ತಾ ಇದೀವಿ, ನಮ್ಮಿಬ್ಬರ ಜವಾಬ್ದಾರಿ ಹೂಳ್ ತೆಗಿತಕ್ಕಂಥದ್ದು ಇರ್ಬೋದು, ಕಟ್ಟೆ ರಿಪೇರಿ ಮಾಡ್ತಕ್ಕಂಥದ್ದು, ತೂಗು ರಿಪೇರಿ ಮಾಡ್ತಕ್ಕಂಥದ್ದು, ಏನೇ ಅವಶ್ಯಕತೆ ಇದೆ ಅದನ್ನ ಕೈಗೊಳ್ತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ. ಅದಕ್ಕೆ ಬೇಕಾದಂತ ಅನುದಾನವನ್ನ ಒದಗಿಸ್ಕೊಡ್ತಕ್ಕಂತ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ಮೊದಲಿಗೆ ನಾನು ಸ್ಪಷ್ಟವಾಗಿ ತಮ್ಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ವಿಚಾರ, ಈಗಾಗಲೇ ಕಾಲಕ್ಕೆ ಇವತ್ತು ನೀರಿನ ವಿಚಾರದಲ್ಲಿ ಏನು ಸರ್ಕಾರಗಳು ತಂದೆ ಆದಂತ ತೀರ್ಮಾನಗಳನ್ನ ಮಾಡ್ತಾರೆ. 1937ರಲ್ಲಿ ಆಗಿರುವಂತಹ ಆದೇಶವನ್ನ ಮುಂದುವರಿಸಬೇಕು ಅಂತಕ್ಕಂಥದ್ದು ಇದೆ. ಯಾಕಂದ್ರೆ ಈಗ ತಮಗೆ ಗೊತ್ತಿದೆ, ಇವತ್ತು ಕಾವೇರಿ ವಿಚಾರದಲ್ಲಿ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅಂತಾರಾಜ್ಯ ಸಮಸ್ಯೆಗಳು ಬಂದಾಗ ಬೇರೆ ಬೇರೆ ನಮ್ಮಲ್ಲೇ ಸಮಸ್ಯೆಗಳೀಗ ಉದಾಹರಣೆಗೆ ಜಕ್ಕಲಮಡುಗು ಸಂಸದರು ಗೊತ್ತಿದೆ, ಜಕ್ಕಲಮಡುಗಲ್ಲಿ ದೊಡ್ಡಬಳ್ಳಾಪುರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಿರ್ತಕ್ಕಂಥ ಒಡಂಬಡಿಕೆ. ಈ ರೀತಿ ಕಾಲಕ್ಕೆ ಕುಡಿಯೋ ನೀರಿನ ವಿಚಾರದಲ್ಲಿ ಬಹಳಷ್ಟು ಒಂದು ಹೊಂದಾಣಿಕೆಗಳು ಅಥವಾ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಏನು ಕೆಲವು ತೀರ್ಮಾನಗಳನ್ನ ಸರ್ಕಾರಗಳು ಮಾಡುವಂತದ್ದಿದೆ. ಅದರಿಂದ ಇವತ್ತು ಕುಡಿಯೋ ನೀರಿನ ಬಹಳ ಆದ್ಯತೆ ಕೊಡ್ತಕ್ಕಂಥದ್ದು. ಇವತ್ತು ನಗರೀಕರಣ ಆಗ್ತಾ ಇದೆ, ನಗರಗಳ ಒಂದು ಜನಸಂಖ್ಯೆ ಬೆಳೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಮೂಲಭೂತವಾಗಿ ಯಾವುದೇ ಸರ್ಕಾರದ ಜವಾಬ್ದಾರಿ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವರ ಮೂಲಭೂತವಾದಂತಹ ಜವಾಬ್ದಾರಿ ಕನಿಷ್ಠ ಒಂದು ಶುದ್ಧವಾದಂತಹ ಕುಡಿಯೋ ನೀರು ಕೊಡ್ತಕ್ಕಂತ ಜವಾಬ್ದಾರಿ ಎಲ್ಲರ ಮೇಲಿದೆ. ಆ ಕಾರಣದಿಂದ ಇವತ್ತು ಏನೇನೋ ಕೆಲವು ಇದಿರ್ತವೆ ಕಾನೂನುಗಳು, ಮತ್ತೊಂದಕ್ಕೆ ಕಾಲಕ್ಕೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಇರ್ತದೆ. ಆಮೇಲೆ ಇಲ್ಲಿ ಏನಾಗಿದೆ, ಅವರು ಮನವಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಶುದ್ಧೀಕರಣ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಪ್ರಥಮ ಬಾರಿಗೆ ಈ ರೀತಿ ಆಗ್ತಾ ಇದೆ. ನಮ್ಮ ಚಿಂತಾಮಣಿಯಲ್ಲಿ 100 ವರ್ಷಗಳಿಂದ ಇದೆ. ಕೆರೆ ನೀರನ್ನ ನಾವು ಶುದ್ಧೀಕರಣ ಮಾಡಿ ನಾವು ನಗರಕ್ಕೆ ಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆ ನಮ್ಗೆ 100 ವರ್ಷಗಳಿಂದ ಇದೆ. ಈಗ ಅಲ್ಲಿ ಏನಾಗುತ್ತೆ, ಇಲ್ಲಿ ನಾವೆಲ್ಲರೂ ಈ RO ಪ್ಲಾಂಟ್ ಅನ್ನ ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿಯನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತೀವಿ. ಈ RO ಪ್ಲಾಂಟ್ ಅಲ್ಲಿ 50% ಹೆಚ್ಚು ನೀರು ವೇಸ್ಟ್ ಆಗುತ್ತೆ. ಆ ರೀತಿ ಇಲ್ಲಿ ವೇಸ್ಟ್ ಆಗುತ್ತೆ. ಆ ನೀರು ನಮ್ಗೆ ಕೊಡಿ ಅಂತಕ್ಕಂಥದ್ದು ಮನವಿಯಲ್ಲಿ ಕೊಟ್ಟಿದ್ದಾರೆ. ಖಂಡಿತ ಇದು ಆ ಪದ್ಧತಿ ಅಲ್ಲ. ಇದು WTP ಅಂತಾರೆ, ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್. ಇದು ಆಲಂ ಹಾಕ್ಬಿಟ್ಟು ಅದನ್ನ ಶುದ್ಧೀಕರಣ ಮಾಡಿ ಕೊಡುವಂತ ಒಂದು ಸಿಸ್ಟಮ್ ಇದು. ಇದರಲ್ಲಿ ಯಾವುದೇ ರೀತಿ ನೀರು ಪೋಲ್ ಆಗ್ತಕ್ಕಂಥದ್ದು ಮತ್ತೊಂದಿಲ್ಲ. ಅದರಿಂದ ಆ ಸಮಸ್ಯೆ ಅಥವಾ ಆ ಒಂದು ನಿಮ್ಮ ಒಂದು ಗೊಂದಲ ಏನಿದೆ ಅದಿಲ್ಲಿ ಉದ್ಭವ ಆಗೋದಿಲ್ಲ. ಅದರಿಂದ ಈಗಾಗಲೇ ಎಲ್ಲರೂ ಸುರೇಶ್ ಅವರು ಹೇಳಿದ್ದಾರೆ, ಈಗ ಪೈಪ್ ಲೈನ್ ಅಳವಡಿಸಬೇಕು ಅಂತಕ್ಕಂಥದ್ದು. ಈಗ ಏನು ಬಲ್ಕ್ ಸಪ್ಲೈ ಏನು ಈಗ ಎತ್ತಿನ ಹೊಳೆ, ಈಗಾಗಲೇ ತಮಗೆ ಗೊತ್ತಿದೆ 13,000 ಕೋಟಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಎತ್ತಿನ ಹೊಳೆ ಇವತ್ತು 23,000 ಕೋಟಿ ಆಗಿತ್ತು. ಮೊನ್ನೆ ನಂದಿಯಲ್ಲಿ ನಡೆದಂತ ವಿಶೇಷ ಸಂಪುಟದಲ್ಲಿ ನಾವು ಮತ್ತಷ್ಟು 3,700 ಕೋಟಿ ಮತ್ತೆ ಅದಕ್ಕೆ ಹೆಚ್ಚು ಕೊಡುವಂತದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. 2 ವರ್ಷಗಳಲ್ಲಿ ಈ ಯೋಜನೆ ತೀರ್ಮಾನ ಆಗ್ಬೇಕು, ಕಾರ್ಯಗತ ಆಗ್ಬೇಕು, ಆದ್ಯತೆ ಮೇಲೆ ಆಗ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಕೆಲವರು ಅದನ್ನ ಅರಣ್ಯ ಇಲಾಖೆ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಬಹುಶಃ ಒಂದು 6 ಎಕರೆ 7 ಎಕರೆದು ಸಮಸ್ಯೆ ಆ ಭಾಗದಲ್ಲಿ. ಅಲ್ಲಿ ಒಂದು ಕಡೆ ರೈತರಿಗೆ ಭೂಮಿ ಮಂಜೂರಾಗಿದೆ, ಒಂದು ಕಡೆ ಅರಣ್ಯದವರು ನಮ್ದು ಭೂಮಿ ಅಂತಾರೆ, ಪೈಪ್ ಲೈನ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವೆಲ್ಲ ಗೊಂದಲಗಳನ್ನ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಗೆಹರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೊದಲು ನೀರಿಗೆ ಆದ್ಯತೆ ಕೊಡ್ತೀವಿ, ಹಾಗಿದ್ರೆ ಬೇರೆ ಯೋಜನೆಗಳೆಲ್ಲ ನಿಲ್ಲಿಸ್ಬಿಟ್ಟು ಎಲ್ಲ ಅನುದಾನವನ್ನ ನಾನು ಇದಕ್ಕೆ ಕೊಡ್ತೀನಿ. ಮೊದಲು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೀರು ಕೊಟ್ಟ ನಂತರ ಬೇರೆ ಅಂತಕ್ಕಂಥದ್ರ ಮಾತನ್ನ ಬಹಳ ಸ್ಪಷ್ಟವಾಗಿ ಸುರೇಶ್ ಅವರು ನಾವೆಲ್ಲರೂ ನಮ್ಮ ಈ ಭಾಗದ ಮುಖಂಡರು ಎಲ್ಲರೂ ನಾವು ಮಾತಾಡಿದಂತ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ನಾನು ಕೂಡ ಈಗ ಈ ಯೋಜನೆಯಲ್ಲಿ ಸೇರಿಲ್ಲ. ಎತ್ತಿನ ಹೊಳೆಯಲ್ಲಿ ಬರೀ ಬಲ್ಕ್ ಸಪ್ಲೈ ಮಾತ್ರ ಮೇಜರ್ ಇರಿಗೇಷನ್ಗೆ ಅಥವಾ ವಿಶ್ವೇಶ್ವರ ಜಲ ನಿಗಮಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಮಾನ್ಯ ಶಾಸಕರು ಪುಟ್ಟಸ್ವಾಮಿಗೌಡರು ಮಾತಾಡಿದ್ದಾರೆ, ಚೀಫ್ ಇಂಜಿನಿಯರ್ ಸಂಕ್ಷಿಪ್ತ ಹತ್ರ ನಾವು ಮಾತಾಡಿದೀವಿ. ಅವ್ರು ಹೇಳಿದ್ದಾರೆ, ನಮ್ಗೆ ಲೆಟರ್ ಕೊಡಿ ಸರ್, ನಾನು ಮೂವ್ ಮಾಡ್ತೇನೆ, ನಂತರ DCM ಅವ್ರಿಗೆ ಹೇಳಿ ಮಾಡ್ಸೋಣ ಸರ್, ಒಂದು 5-6 ಕೋಟಿ ರೂಪಾಯಿ ಆಗುತ್ತೆ, ಆ ಪೈಪ್ ಲೈನ್ ಕೂಡ ಹಾಕ್ಸ್ಕೊಳ್ಳೋಣ, ನಾವೇನ್ ತೊಂದರೆ ಇಲ್ಲ, ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಮತ್ತು ಪೈಪ್ ಲೈನ್ ಹಾಕುವಂತದಕ್ಕಾಗತ್ತೆ. ವಾಟದ ಹೊಸಳ್ಳಿ ಕೆರೆವರೆಗೂ ನಾವು ಇದು ವಿಶೇಷ ಪ್ರಕರಣ ಅಂತ ಹೇಳಿ ನಾವು VJNL ನಿಗಮದಿಂದ
ಈ ಪೈಪ್ ಲೈನ್ ಹಾಕ್ಸುವಂತ ಕೆಲಸಕ್ಕೆ ಕೂಡ ನಾವು ಬದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಭೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.